ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಕುಮಟಾ ಕರಾವಳಿ ಈ ಭಾಗದಲ್ಲಿ ಮಾಡುವಂತಹ ನುಗ್ಗೆಕಾಯಿ ಕಡುಬನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇದನ್ನು ಸೌತೆಕಾಯಿ ಇಡ್ಲಿ ಅಂತ ಸಹ ಹೇಳ್ತಾರೆ. ಇದನ್ನು ಮಂಗಳೂರು ಸೌತೆಕಾಯಿಯಿಂದ ತಯಾರು ಮಾಡ್ತಾರೆ. ಮೊದಲು ಸೌತೆಕಾಯಿನ ತೊಳೆದ್ಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ಳೋಣ. ಸೌತೆಕಾಯಿಯ ತಿರುಳು ಮತ್ತು ಸಿಪ್ಪೆಯನ್ನು ಚೆನ್ನಾಗಿ ರಿಮೂವ್ ಮಾಡಬೇಕಾಗತ್ತೆ. ಸಿಪ್ಪೆ ತೆಗೆದಿರುವಂತಹ ಸೌತೆಕಾಯಿಯನ್ನು ಕ್ಯಾರೆಟ್ ತುರಿಯುವಂಥದ್ರಲ್ಲಿ ಸಣ್ಣ ಸಣ್ಣ ತುರಿಗಳಾಗಿ ತುರಿದಿಟ್ಕೋತಾ ಇದ್ದೀನಿ. ಕೆಲವರು ಇದನ್ನು ಕಟ್ ಮಾಡಿ ಸಹ ಹಾಕ್ತಾರೆ, ಆದರೆ ಕಟ್ ಮಾಡಿದ್ರೆ ಸೌತೆಕಾಯಿ ಪೀಸ್ ಪದೇ ಪದೇ ಸಿಗ್ತಾ ಇರುತ್ತೆ, ಹಾಗಾಗಿ ತುರಿದಿಟ್ಕೊಳ್ಳಿ. ಈಗ ಒಂದು ಬೌಲ್ನಲ್ಲಿ 1 ಕಪ್ ಆಗುವಷ್ಟು ಸೌತೆಕಾಯಿ ತುರಿ, ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಫಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಸೌತೆಕಾಯಿ ನೀರು ಬಿಟ್ಕೊಳ್ಳುತ್ತೆ. ಅದೇ ನೀರಲ್ಲಿ ನಾವು 1 ಕಪ್ ಆಗುವಷ್ಟು ಇಡ್ಲಿ ರವೆಯನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು 2 ಕಪ್ ಆಗುವಷ್ಟು ಇಡ್ಲಿ ರವೆಯನ್ನು ತಗೊಂಡ್ರೆ ಒಂದೇ ಸಾರಿ ಅಷ್ಟನ್ನು ಹಾಕಬೇಡಿ. ಫಸ್ಟು ಸ್ವಲ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಇನ್ನೂ ಹೆಚ್ಚಾಗಿದ್ದರೆ ಮತ್ತೆ ಎಷ್ಟು ಬೇಕು ಅಷ್ಟು ರವೆಯನ್ನು ಮಿಕ್ಸ್ ಮಾಡ್ಕೋಬೋದು. ಈಗ ನೋಡ್ತಿರ್ಬೋದು, ಸೌತೆಕಾಯಿ ರಸ ಹಾಕಿದ ನಂತರ ಕೂಡ ರವೆ ಡ್ರೈ ಅನ್ನಿಸ್ತಿದೆ. ನಾನು ಇದಕ್ಕೆ ಬೇಕಾದಷ್ಟು ಅಂದರೆ 1 ರಿಂದ 1.5 ಕಪ್ ನೀರನ್ನು ಹಾಕಿ ಹಿಟ್ಟಿನ ಹದನ ಸರಿ ಮಾಡಿಕೊಂಡು ಒಂದು 5 ನಿಮಿಷ ನೆನೆಯೋದಕ್ಕೆ ಅಂತ ಮುಚ್ಚಿಡ್ತಾ ಇದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಇಡ್ಲಿ ಅಚ್ಚಲ್ಲಿ ಎಣ್ಣೆನ ಸವರಿ ಅದರಲ್ಲಿ ಇಡ್ಲಿಗಳನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ನಾವು ಇದನ್ನು ಇಡ್ಲಿ ಪಾತ್ರೆಯಲ್ಲಿಟ್ಟು ಒಂದು 10 ರಿಂದ 15 ನಿಮಿಷದವರೆಗೂ ಸ್ಟೀಮ್ ಮಾಡಿಕೊಂಡ್ರೆ ನುಗ್ಗೆಕಾಯಿ ಇಡ್ಲಿ ಅಥವಾ ಸೌತೆಕಾಯಿ ಇಡ್ಲಿ ಸವಿಯಲು ಸಿದ್ಧ. ನೀವು ಇದಕ್ಕೆ ಬೇಕಿದ್ದರೆ ಬೆಲ್ಲವನ್ನು ಹಾಕಿ ಸಿಹಿ ಇಡ್ಲಿ ಕೂಡ ತಯಾರಿಸ್ಬೋದು. ಈ ರೀತಿ ಸಪ್ಪೆ ಇರುವಂತಹ ಇಡ್ಲಿಯನ್ನು ಸಾಂಬಾರ್ ಅಥವಾ ಚಟ್ನಿ ಜೊತೆಗೆ ಸರ್ವ್ ಮಾಡಬಹುದು. ಇದು ತುಂಬ ರುಚಿಯಾಗಿರುತ್ತೆ ಮತ್ತು ತಿನ್ನುವಾಗ ಸೌತೆಕಾಯಿಯ ಪರಿಮಳ ಸಹ ಬರ್ತಾ ಇರುತ್ತೆ. ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.